ಯಡಿಯೂರಪ್ಪ ಅವರು ಮಿಸ್ಟರ್ ಕ್ಲೀನ್ ಅನ್ಸ್ಕೊಂಡಿದ್ರು. ಭ್ರಷ್ಟಾಚಾರ ಅಂದರೆ ಆಗ ಅವರು ಸಿಡಿದೇಳ್ತಿದ್ರು. ಆದರೆ ಈಗ ಭ್ರಷ್ಟಾಚಾರ ಅಂದರೆ ಯಡಿಯೂರಪ್ಪ ಅನ್ನೋಷ್ಟರ ಮಟ್ಟಿಗೆ ಕಳಂಕಿತರಾಗಿದ್ದಾರೆ. ಈಗ ಸುದ್ದಿಯಲ್ಲಿರುವಂಥ ಹವಾಲಾ ಹಗರಣದಲ್ಲಿ ಯಡಿಯೂರಪ್ಪ ಅವರ ಜೊತೆಗೆ ಅವರ ಕುಟುಂಬದವರ ಹೆಸರೂ ಇದೆ. ಅಷ್ಟೇ ಅಲ್ಲ, ನಮ್ಮ ಸಚಿವ ಸಂಪುಟದಲ್ಲಿರುವ ಹಾಲಿ ಮಂತ್ರಿಯೊಬ್ಬರ ಹೆಸರು ಕೇಳಿಬರ್ತಿದೆ. ಅವರು ಯಾರು ತಿಳಿಯೋಣ ಈ ವರದಿ ಮೂಲಕ. ಹವಾಲಾ ಹಗರಣ ಅಂದರೆ ದೇಶದಲ್ಲಿ ತೆರಿಗೆ ವಂಚನೆ ಮಾಡಿ ಸಂಗ್ರಹಿಸಿದ ಹಣವನ್ನು ವಿದೇಶಿ ಬ್ಯಾಂಕ್ ಖಾತೆಗಳಲ್ಲಿ ಠೇವಣಿ ಇಡೋದು ಅಥವಾ ವಿವಿಧ ವ್ಯವಹಾರಗಳಲ್ಲಿ ಆ ಹಣವನ್ನು ತೊಡಗಿಸುವುದು. ಇದು ಕಾನೂನು ಬಾಹಿರ ಚಟುವಟಿಕೆ, ದೇಶದ ಸಂಪತ್ತನ್ನು ಕೊಳ್ಳೆ ಹೊಡೆವ ದೇಶದ್ರೋಹಿ ಕೆಲಸ. ಇಲ್ಲಿ ಹಣನ ಇವರು ತಮ್ಮ ಕುಟುಂಬ ಮತ್ತು ಕುಟುಂಬದ ಸದಸ್ಯರಿರುವ ಕಂಪನಿಗಳಿಗೆ ಇವರು ಈ ಯಾರ್ಯಾರು ಫಲಾನುಭವಿಗಳಿದ್ದಾರೆ ಅವರಿಂದ ಹಣವನ್ನು ಪಡ್ಕೊಂಡಿರುವಂಥ ದಾಖಲೆಗಳು ನಾವು ಹೇಳ್ಕೊಂಬಂದಿಗೆ 40 ಕೋಟಿ ಅಲ್ಲಿ ಬಂತು, 20 ಕೋಟಿ ಇಲ್ಲಿ ಬಂತು, 13 ಕೋಟಿ ಭದ್ರಾ ಮೇಲ್ದಂಡೆಯಲ್ಲಿ ಬಂತು ಅಂತ ನಾವು ಹೇಳ್ತಾ ಇದ್ವಿ. ಇದಕ್ಕೆ ದಾಖಲೆಗಳ ಸಮೇತ. ಇಂತಹ ದೇಶದ್ರೋಹಿ ಕೆಲಸದಲ್ಲಿ ತೊಡಗಿದ ನಮ್ಮ ದೇಶದ ಕೆಲ ನಾಯಕರು ಕಂಬಿಯೂ ಎಣಿಸುತ್ತಿದ್ದಾರೆ. ಈಗ ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳ ಹೆಸರು ಕೇಳಿಬರುತ್ತಿದೆ. ಇವರ ಜೊತೆಗೆ ಹಾಲಿ ಸಚಿವೆ ಇಂಧನ ಮಂತ್ರಿ ಶೋಭಾ ಕರಂದ್ಲಾಜೆಯವರ ಹೆಸರು ಕೇಳಿಬರುತ್ತಿದೆ. ಇದೇ ಮೊದಲ ಬಾರಿಗೆ ಶೋಭಾ ಅವರ ಹೆಸರು ಎಡ್ಡಿ ಜೊತೆ ಹಗರಣವೊಂದರಲ್ಲಿ ಕೇಳಿಬರುತ್ತಿದೆ. ಯಡಿಯೂರಪ್ಪನವರು ಮತ್ತು ಸಚಿವರಾಗಿರ್ತಕ್ಕಂಥ ಶೋಭಾ ಕರಂದ್ಲಾಜೆ ಅವರು ಇವತ್ತು ಮಲೇಷ್ಯಾದಲ್ಲಿ ಬಂಡವಾಳವನ್ನು ಹೂಡಿದ್ದಾರೆ, ಸಾವಿರಾರು ಕೋಟಿ ರೂಪಾಯಿ ಬಂಡವಾಳವನ್ನು ಹೂಡಿದ್ದಾರೆ ಅಂತ ಹೇಳಿ ಇವತ್ತು ಅನುಮಾನಗಳಿಗೆ ಆಸ್ಪದ ಆಗಿದೆ. ನಾವು ಅಂದ್ಕೊಳ್ತಾ ಇದ್ವು ಅವರು ಪದೇ ಪದೇ ಹೊರದೇಶಕ್ಕೆ ಹೋಗ್ತಾ ಇದ್ರು. ನಾವು ಏನೋ ಬೇರೆ ಕಾರಣಗಳಿಗೋಸ್ಕರ ಅವರು ಹೊರಗಡೆ ಹೋಗ್ತಾ ಇದ್ದಾರೆ ಅಂತೇಳಿ ನಾವು ಭಾವನೆ ಮಾಡ್ಕೊಳ್ತಿದ್ದೋ. ಆದರೆ ಇವತ್ತು ಬಹುಶಃ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಇರ್ಬೋದು ಅಥವಾ ಕೇಂದ್ರ ಸರ್ಕಾರದ ಯಾವುದೇ ಅಂಗಸಂಸ್ಥೆಗಳಿರ್ಬೋದು, ಅವರ ಮೂಲಕ ಬರ್ತಕ್ಕಂಥ ಮಾಹಿತಿಗಳನ್ನು ನೋಡಿದರೆ ಅದು ಇನ್ನೂ ಕೂಡ ನಮಗೆ ಸ್ಪಷ್ಟವಾದ ಚಿತ್ರ ಬರಬೇಕಾಗಿದೆ. ಅದರಲ್ಲಿ ಇವರಿಬ್ಬರೂ ಸಹ ಬಹುಶಃ ಅವರ ಹೆಸರಿನಲ್ಲಿ ಅಥವಾ ಬೇನಾಮಿ ಹೆಸರಿನಲ್ಲಿ ಆ ದೇಶದಲ್ಲಿ ಹೋಗಿ, ಮಲೇಷ್ಯಾ ದೇಶದಲ್ಲಿ ಹೋಗಿ ಬಂಡವಾಳವನ್ನು ಹೂಡಿದ್ದಾರೆ ಅಂತಕ್ಕಂಥ ಮಾತು ಕೇಳಿ ಬರ್ತಾ ಇದೆ. ಜಾರಿ ನಿರ್ದೇಶನಾಲಯದ ಮೂಲಗಳ ಪ್ರಕಾರ ಶೋಭಾ ಕರಂದ್ಲಾಜೆ ಹಾಗೂ ಎಡ್ಡಿ ಅವರು ಜಂಟಿಯಾಗಿ ವಿದೇಶಗಳಲ್ಲಿ ಹಣ ತೊಡಗಿಸಿದ್ದಾರೆ. ಇವರು ವಿದೇಶದಲ್ಲಿ ಫ್ರಂಟ್ ಕಂಪನಿಯನ್ನ ಹೊಂದಿದ್ದಾರೆ. ಈ ಕಂಪನಿ ಮೂಲಕ ವ್ಯವಹಾರ ನಡೆಸುತ್ತಿದ್ದಾರೆ. ಅಷ್ಟೇ ಅಲ್ಲ, ಇವರು ಪಾಮ್ ಬೀಚ್ ಅನ್ನೋ 5 ಸ್ಟಾರ್ ಹೋಟೆಲ್ಗೆ ಬಂಡವಾಳ ಹೂಡಿದ್ದಾರೆ. ಟೌನ್ಶಿಪ್ಪಿಗೂ ಹಣ ತೊಡಗಿಸಿದ್ದಾರೆ ಅನ್ನೋ ಆರೋಪವೂ ಇದೆ. ಇಂಧನ ಸಚಿವೆ ಶೋಭಾ ಕರಂದ್ಲಾಜೆ ಅವರು ಆದರ್ಶ ಡೆವಲಪರ್ಸ್ನಿಂದ ಸಾಲ ಪಡೆದಿರುವುದು, ಆ ಬಳಿಕ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಅವರನ್ನು ಕಂಬಿ ಎಣಿಸುವಂತೆ ಮಾಡಿರುವ ಇಟಾಸ್ಕಾ ಕಂಪನಿ ಹಗರಣದಲ್ಲಿ ಭಾಗಿಯಾಗಿರುವ ಇಂದು ಡೆವಲಪರ್ಸ್ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಕಂಪನಿ ಸಚಿವೆಗೆ 70 ಲಕ್ಷ ಹಣ ಸಂದಾಯ ಮಾಡಿರುವುದು ಲೋಕಾಯುಕ್ತ ತನಿಖೆಯಿಂದ ಬಯಲಾಗಿದೆ. ಇನ್ನು ಅನೇಕ ಪ್ರಕರಣಗಳು ಬೆಳಕಿಗೆ ಬರಬೇಕಷ್ಟೇ. ಇವೆಲ್ಲ ಬೆಳಕಿಗೆ ಬರಬೇಕಾದ್ರೆ ಈ ಪ್ರಕರಣಗಳ ತನಿಖೆಯನ್ನು ಸಿಬಿಐಗೆ ಒಪ್ಪಿಸಬೇಕು ಅನ್ನೋದು ಪ್ರತಿಪಕ್ಷಗಳ ಒತ್ತಾಯ. ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳ ನಂತರ ಹವಾಲದ ಮುಖಾಂತರ ದೇಶದ ಅವರ ಪಕ್ಷದ ಹಲವಾರು ನಾಯಕರುಗಳಿಗೆ ಹಣವನ್ನು ಕಳಿಸ್ತಕ್ಕಂಥದ್ದು ಎಲ್ಲ ಒಂದು ಕಡೆ ಚರ್ಚೆ ನಡೀತಾ ಇದೆ. ಅದರ ಜೊತೆಗೆ ಹೊರದೇಶಗಳಲ್ಲೂ ಹವಾಲದ ಮುಖಾಂತರ ಇಲ್ಲಿ ಗಳಿಸಿರ್ತಕ್ಕಂಥ ಅಕ್ರಮ ಸಂಪತ್ತನ್ನು ಸಾಗಿಸಿದ್ದಾರೆ ಅಂತಕ್ಕಂಥದ್ದು ಕೆಲವರು ಸಾರ್ವಜನಿಕವಾಗಿ ಚರ್ಚೆ ಮಾಡ್ತಾರೆ. ಆದರೆ ಅದು ನಿಜವಾದಂಥ ವಿಷಯಗಳು ಹೊರಗೆ ಬರಬೇಕಾದ್ರೆ ಕೇಂದ್ರ ಸರ್ಕಾರದಲ್ಲಿರ್ತಕ್ಕಂಥ ಕೆಲವು ಇಲಾಖೆಗಳು ಇವತ್ತು ವಿದೇಶಿ ನೆಲಕ್ಕೆ ಹೋಗಿ ಇವತ್ತು ತನಿಖೆಯನ್ನು ನಡೆಸ್ತಕ್ಕಂಥ ಸಂಸ್ಥೆಗಳೇನಿದ್ದಾವೆ, ಆ ಸಂಸ್ಥೆಗಳು ಪರಿಣಾಮಕಾರಿಯಾಗಿ ಕೆಲಸ ಮಾಡಿದ್ರೆ ಇದರಲ್ಲಿ ಎಷ್ಟು ಸತ್ಯಾಸತ್ಯತೆಗಳಿದ್ದಾವೆ ಅಂತಕ್ಕಂಥದ್ದನ್ನು ಹೊರಗೆ ತರಲಿಕ್ಕೆ ಸಾಧ್ಯ ಆಗ್ತದೆ. ಹವಾಲಾ ಹಗರಣದಲ್ಲಿ ಎಡ್ಡಿ, ಶೋಭಾ ಹೊರತಾಗಿ ಯಡಿಯೂರಪ್ಪ ಅವರ ಮಕ್ಕಳಾದ BY ರಾಘವೇಂದ್ರ ಹಾಗೂ BY ವಿಜಯೇಂದ್ರ ಅವರ ಹೆಸರೂ ಇದೆ. ಇವರಿಬ್ಬರು ವಿದೇಶದಲ್ಲಿ ಯಡಿಯೂರಪ್ಪ ಅವರ ವ್ಯವಹಾರಗಳನ್ನು ನೋಡಿಕೊಳ್ಳುತ್ತಿದ್ದಾರೆ. ಇವರ ಬ್ಯಾಂಕ್ ವ್ಯವಹಾರಗಳು ಮತ್ತು ಉದ್ದಿಮೆಗಳ ವಹಿವಾಟನ್ನು ಜಾರಿ ನಿರ್ದೇಶನಾಲಯ ಭೂತ ಕನ್ನಡಿ ಇಟ್ಟು ಪರಿಶೀಲಿಸುತ್ತಿದೆ. ಸದ್ಯದಲ್ಲೇ ಇವರ ಕುರಿತ ವರದಿಯನ್ನು ಬಿಡುಗಡೆ ಮಾಡಲಿದೆ ಅನ್ನೋದು ಮೂಲಗಳಿಂದ ತಿಳಿದು ಬಂದಿದೆ.
ಹೇಳೋದು ವೇದಾಂತ, ತಿನ್ನೋದು ಬದನೆಕಾಯಿ ಅನ್ನೋ ಹಾಗಾಯಿತು ನೋಡಿ. ರಾಜ್ಯವನ್ನು ರಕ್ಷಿಸಬೇಕಾದವರೇ ರಾಜ್ಯದ ಭಕ್ಷಕರಾಗಿದ್ದಾರೆ. ಹೀಗಾದರೆ ನಮ್ಮ ರಾಜ್ಯದ ಗತಿ ಅಧೋಗತಿ. ಯಡಿಯೂರಪ್ಪ ಹಾಗೂ ಶೋಭಾ ಕರಂದ್ಲಾಜೆಯವರ ಹವಾಲಾ ಹಗರಣದ ಗುಸುಗುಸು ಒಂದೆಡೆ ಆದರೆ, ಆದಾಯ ತೆರಿಗೆ ಮೋಸದ ವಾಸನೆ ಕೂಡ ಆದಾಯ ತೆರಿಗೆ ಇಲಾಖೆಗೆ ಬಡಿದಿದೆ. ಈ ಮೋಸದ ಕಥೆಯ ಜಾಡಿ ಹಿಡಿದು ಹೊರಟ ನಮಗೆ ಕುತೂಹಲಕಾರಿ ವಿಷಯಗಳು ಸಿಕ್ತು. BS ಯಡಿಯೂರಪ್ಪ ಅತಿ ಹೆಚ್ಚು ಭ್ರಷ್ಟಾಚಾರ ಆರೋಪ ಎದುರಿಸಿ ಅಧಿಕಾರ ಗದ್ದುಗೆಯಿಂದ ಇಳಿದ ರಾಜ್ಯ ಕಂಡ ಅಪರೂಪದ ಮುಖ್ಯಮಂತ್ರಿ. ಇವರ ವಿಶೇಷತೆ ಅಂದರೆ ಇವರು ದೊಡ್ಡ ದೊಡ್ಡ ಹುದ್ದೆಗೆ ಏರುತ್ತಿದ್ದಂತೆ ಹೆಚ್ಚು ಹೆಚ್ಚು ಹಗರಣಗಳ ಆರೋಪಿಯಾದರು. ಭೂ ಹಗರಣ, ಗಣಿ ಹಗರಣ, ಸ್ವಜನ ಪಕ್ಷಪಾತ, ಹೀಗೆ ನಾನಾ ಹಗರಣಗಳು ಇವರನ್ನ ಈಗಾಗಲೇ ಸುತ್ತಿಕೊಂಡಿವೆ. ಈಗ ಹವಾಲದ ಜೊತೆಗೆ ಆದಾಯ ತೆರಿಗೆ ವಂಚನೆ ಪ್ರಕರಣವೂ ಸೇರಿಕೊಂಡಿದೆ. ಯಡಿಯೂರಪ್ಪ ಅವರ ಕುಟುಂಬ 339.54 ಕೋಟಿ ರೂಪಾಯಿ ತೆರಿಗೆ ವಂಚನೆ ಮಾಡಿದೆ. 2006ರಿಂದ 2011ರವರೆಗೆ ಇವರ ಕುಟುಂಬ ಒಟ್ಟು 11 ಕಂಪನಿಗಳನ್ನು ಸ್ಥಾಪಿಸಿವೆ. ಆ ಕಂಪನಿಗಳ ಈಗಿನ ಮಾರುಕಟ್ಟೆ ಬೆಲೆ 642.23 ಕೋಟಿ. ಈ ಕಂಪನಿಗಳೆಲ್ಲ ಸೇರಿ ಈ ಭಾರೀ ಪ್ರಮಾಣದ ತೆರಿಗೆ ವಂಚನೆ ಮಾಡಿವೆ ಅಂತ ರಾಜ್ಯ ಪ್ರತಿಪಕ್ಷದ ನಾಯಕ ಸಿದ್ದರಾಮಯ್ಯ ಅವರು ನೇರವಾಗಿ ಆರೋಪಿಸಿದ್ರು. ಏನು ಮಾಡ್ತಾ ಇಲ್ಲ, ಈಗ ಸುಮ್ಮನೆ ಹೇಳಿದೆ ಅವರು. ನಾನು ಸ್ಟೇಟ್ಮೆಂಟ್ ಕರೆದಿದ್ದೀನಿ. 339 ಕೋಟಿ 54 ಲಕ್ಷ ರೆವಿನ್ಯೂ ಟ್ಯಾಕ್ಸ್, ಇದು ಇನ್ಕಮ್ ಟ್ಯಾಕ್ಸು ಎವೇಷನ್ ಆಗಿದೆ ಅನ್ನೋದನ್ನ ಹೇಳಕ್ಕೆ ಕರೀತಾ ಇದ್ದೀನಿ ಅಂತ ಹೇಳಿದೆ. ಅವರು ಅವ್ರ ಕುಟುಂಬದವರೆಲ್ಲ ಕಪ್ಪ, ಕಾಣಿಕೆ, ಗಿಫ್ಟ್, ಕಿಕ್ ಬ್ಯಾಕ್, ಲಂಚ, ಹೀಗೆ ನಾನಾ ರೂಪಗಳಲ್ಲಿ ಸಂಪಾದಿಸಿದ ಹಣಕ್ಕೆ ಲೆಕ್ಕವೇ ಇಲ್ಲ. ಈ ಹಣವನ್ನು ತೆರಿಗೆ ವಂಚಿಸಿ ವಿದೇಶಕ್ಕೆ ರವಾನೆ ಮಾಡಿರುವ ಗುಮಾನಿಯು ಆದಾಯ ತೆರಿಗೆ ಇಲಾಖೆಗೆ ಇದೆ. ಅಷ್ಟೇ ಅಲ್ಲ, ಯಾವಾಗ ರಾಜ್ಯದಲ್ಲಿ ಅಕ್ರಮ ಗಣಿಗಾರಿಕೆಯ ಕುರಿತು ಲೋಕಾಯುಕ್ತರು ಹಾಗೂ ಸಿಇಸಿ ತಂಡ ತನಿಖೆಗೆ ಇಳಿಯಿತೋ ಆಗ ಯಡಿಯೂರಪ್ಪ ಅವರ ಆದಾಯ ತೆರಿಗೆ ವಂಚನೆಯ ಬ್ರಹ್ಮಾಂಡವೇ ತೆರೆದುಕೊಂಡಿತು ಅಂತಾರೆ ಇವರು. ಅವರು ಗಳಿಸಿರ್ತಕ್ಕಂಥ ಸಂಪತ್ತಿನ ಬಗ್ಗೆ ಮಾಹಿತಿಗಳನ್ನು ಸರಿಯಾಗಿ ಕೊಟ್ಟಿಲ್ಲ. ಆ ಮಾಹಿತಿಗಳನ್ನೆಲ್ಲ ಏನು ಮುಚ್ಚಿಟ್ಟಿದ್ದಾರೆ. ಕಪ್ಪು ಹಣವನ್ನು ಯಾವ ರೀತಿ ಕೆಲವು ಸಂಸ್ಥೆಗಳನ್ನು ಹುಟ್ಟಾಕಲಿಕ್ಕೆ ಇವತ್ತು ವಿನಿಯೋಗ ಮಾಡ್ಕೊಂಡಿದ್ದಾರೆ. ಆ ಸಂಸ್ಥೆಗಳಿಗೆ ನಿಜವಾದ ಆಗಿರ್ತಕ್ಕಂಥ ಖರ್ಚು ವೆಚ್ಚಗಳೇನು, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಅವರು ಯಾವ ರೀತಿ ಕೊಟ್ಟಿದ್ದಾರೆ, ಇದು ಎಲ್ಲದರ ಮಾಹಿತಿಗಳನ್ನು ಕೊಟ್ಟಿದ್ದೇವೆ. ಇವತ್ತು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಂದ ಇವರು ಯಾವ ರೀತಿಯ ಕಪ್ಪು ಹಣವನ್ನು ಇವತ್ತು ಅಲ್ಲಿ ಆ ಸಂಸ್ಥೆಗಳನ್ನು ಇವತ್ತು ದೊಡ್ಡ ಮಟ್ಟಕ್ಕೆ ಬೆಳೆಸ್ತಕ್ಕಂಥದ್ದಕ್ಕೆ ಇವತ್ತು ವಿನಿಯೋಗ ಮಾಡ್ಕೊಂಡಿದ್ದಾರೆ. ಅದು ಎಲ್ಲದರ ಮಾಹಿತಿ ಕೊಟ್ಟಿದ್ದೇವೆ. ಆ ಮಾಹಿತಿಗಳನ್ನು ತನಿಖೆ ನಡೆಸಿ ಆ ಸಂಸ್ಥೆಗಳು ರಾಜ್ಯದ ಜನತೆಯ ಮುಂದೆ ಯಾವಾಗ ಇಡ್ತಾರೆ ಅಂತಕ್ಕಂಥದ್ದನ್ನು ಕಾದು ನೋಡ್ತಾ ಇದ್ದೇವೆ. ರಾಜ್ಯದಲ್ಲಿ ಪದೇ ಪದೇ ಉಲ್ಬಣಿಸುತ್ತಿದ್ದ ರಾಜಕೀಯ ಗೊಂದಲವನ್ನು ಯಡಿಯೂರಪ್ಪ ಅವರು ನಿಭಾಯಿಸುತ್ತಿದ್ದ ರೀತಿ ಎಲ್ಲರ ಕಣ್ಣು ಕುಕ್ಕಿಸಿತ್ತು. ಆಗ ಅವರು ಅನುಸರಿಸಿದ ಮಾರ್ಗ ಈಗ ಅನುಮಾನಕ್ಕೆ ದಾರಿಯಾಗಿದೆ. ಹೈಕಮಾಂಡ್ನಿಂದ ಲೋಕಮಾಂಡ್ವರೆಗೆ ಎಲ್ಲರೂ ಯಡಿಯೂರಪ್ಪ ಅವರ ಜಾದುಗೆ ಮರುಳಾಗಿದ್ರು. ಆದರೆ ಈಗ ಆ ಮಂತ್ರದಂಡದ ಶಕ್ತಿಯ ಬಗ್ಗೆ ಶಂಕೆಗಳಿವೆ. ಇಲ್ಲಿ ಹಣನ ಇವರು ತಮ್ಮ ಕುಟುಂಬ ಮತ್ತು ಕುಟುಂಬದ ಸದಸ್ಯರಿರುವ ಕಂಪನಿಗಳಿಗೆ ಇವರು ಈ ಯಾರ್ಯಾರು ಫಲಾನುಭವಿಗಳಿದ್ದಾರೆ ಅವರಿಂದ ಹಣವನ್ನು ಪಡ್ಕೊಂಡಿರುವಂಥ ದಾಖಲೆಗಳು ನಾವು ಹೇಳ್ಕೊಂಬಂದಿಗೆ 40 ಕೋಟಿ ಅಲ್ಲಿ ಬಂತು, 20 ಕೋಟಿ ಇಲ್ಲಿ ಬಂತು, 13 ಕೋಟಿ ಭದ್ರಾ ಮೇಲ್ದಂಡೆಯಲ್ಲಿ ಬಂತು ಅಂತ ನಾವು ಹೇಳ್ತಾ ಇದ್ವಿ. ಇದಕ್ಕೆ ದಾಖಲೆಗಳ ಸಮೇತ. ತೆರಿಗೆ ವಂಚನೆಯೇ ಹವಾಲಾ ಹಗರಣಕ್ಕೆ ತಾಯಿ. ಹಾಗಾಗಿ ಯಡಿಯೂರಪ್ಪ ವಿರುದ್ಧ ವಿರೋಧ ಪಕ್ಷಗಳು ಮಾಡುತ್ತಿರುವ ಆರೋಪ ಹಾಗೂ ಆದಾಯ ಇಲಾಖೆಗಳ ತನಿಖೆ ಇವೆಲ್ಲ ಒಂದು ಕಡೆ ಲಿಂಕ್ ಆಗುತ್ತಿವೆ. ಆದ್ರಿಂದ ಈ ಬಗ್ಗೆ ಗಂಭೀರ ತನಿಖೆಯಾಗಬೇಕು. ಯಾವ ಒತ್ತಡಕ್ಕೂ ಮಣಿಯದೆ ಸಂಬಂಧಪಟ್ಟ ಇಲಾಖೆಗಳು ತನಿಖೆ ನಡೆಸಬೇಕು ಅನ್ನೋದು ಇವರ ಒತ್ತಾಯ. ಕಾನೂನು ಬಾಹಿರವಾದಂಥ ಚಟುವಟಿಕೆಗಳನ್ನು ನಡೆಸಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಂಡು ಹೋಗಿರಬಹುದು ಅನ್ನುವಂಥ ಸಂಶಯ ಇವತ್ತು ಜನರ ಮನಸ್ಸಿನಲ್ಲಿ ಬರ್ತಾ ಇದೆ. ಅದು ತನಿಖೆಯಿಂದ ಮಾತ್ರ ಹೊರಗೆ ಬರಬೇಕಾಗುತ್ತೆ. ಅದಕ್ಕೋಸ್ಕರನೇ ಇಡೀ ಪ್ರಕರಣವನ್ನು CBI ತನಿಖೆ ಮೂಲಕ ತನಿಖೆ ಮಾಡಿಸಿದರೆ ಬಹುಶಃ ಸತ್ಯ ಹೊರಗೆ ಬರುತ್ತೆ ಅಂತೇಳಿ, ಹಾಗಾಗಿ CBI ತನಿಖೆಯನ್ನು ಈಗಲೂ ಸಹ ನಾನು ಆಗ್ರಹಿಸ್ತೇನೆ. ಈಗ ಚೆಂಡು ಜಾರಿ ನಿರ್ದೇಶನಾಲಯ ಹಾಗೂ ಹಣಕಾಸು ಇಲಾಖೆಯ ಅಂಗಣದಲ್ಲಿದೆ. ಈ ಇಲಾಖೆಗಳು ಯಾವ ರೀತಿ ಈ ಪ್ರಕರಣವನ್ನ ಪರಿಗಣಿಸುತ್ತವೆ ಅನ್ನೋದನ್ನ ಕಾದ್ ನೋಡಬೇಕು.
ಹಾಕಿದ ನೀರು ಕಾಲಿಗಿಳಿಲೇಬೇಕು. ಒಂದು ವೇಳೆ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಹಾಲಿ ಸಚಿವರು ತಪ್ಪು ಮಾಡಿದ್ರೆ ಅವರಿಗೆ ಶಿಕ್ಷೆ ಆಗಲೇಬೇಕು. ರಾಜ್ಯದ ಇತಿಹಾಸದಲ್ಲಿ ಇದೊಂದು ಕಪ್ಪು ಚುಕ್ಕಿಯಾಗಿ ಉಳಿಯಲಿರುವಂಥ ಈ ಹಗರಣದ ಬಗ್ಗೆ ಆಡಳಿತ ಪಕ್ಷದವರು ಏನಂತಾರೆ, ಜನಸಾಮಾನ್ಯರು ಏನಂತಾರೆ, ತಿಳಿಯೋಣ ಸಣ್ಣ ಬ್ರೇಕ್ನ ನಂತರ.